ತಮ್ಮೆಲ್ಲರಿಗೂ ನಮಸ್ಕಾರ. ತಾಲೂಕು ಹಿಂದುಳಿದ ವರ್ಗದ ಕಲ್ಯಾಣ ಅಧಿಕಾರಿ ಅಂತೇಳಿ ಗ್ರೂಪ್ ಬಿ ಅನ್ನೋದೇನು ಮಾಡಿದಾರಪ್ಪ ಅಂತಂದ್ರೆ ನೋಟಿಫಿಕೇಶನ್ ಆಗಿದೆ. ಈಗಾಗಲೇ ನಾನ್ ಎಸ್ಕೆದವ್ರಿಗೆ ಕೂಡ ಪರೀಕ್ಷೆನ ನಡೆಸಿದ್ದಾರೆ. ಈಗ ಹೈದರಾಬಾದ್ ಕರ್ನಾಟಕದವರಿಗೆ ಪರೀಕ್ಷೆನ ಮಾರ್ಚ್ನಲ್ಲಿ ಏನಪ್ಪ ಅಂತಂದರೆ ಇಟ್ಟಿದ್ದಾರೆ. ಓಕೆ, ಮಾರ್ಚ್ 3ನೇ ತಾರೀಕಿಗೆ ಎಕ್ಸಾಮನ್ನು ಇದೆ. ನಿಮ್ಮ ಮುಂದೆ 100ಕ್ಕೆ 81 ಪ್ರಶ್ನೆಗಳು ಏನಪ್ಪ ಅಂತಂದರೆ ಈ ಬುಕ್ಕಿನಿಂದಲೇ ಬಂದಿದೆ. ಅದು ಒಂದು ಹೆಮ್ಮೆಯ ವಿಚಾರ. ಮೊದಲ ಬಾರಿಗೆ ಪರೀಕ್ಷೆಯನ್ನು ನಡೆಸಿದ್ರೂ ಕೂಡ ಮೊದಲ ಪ್ರಯತ್ನದಲ್ಲೇ 81 ಪ್ರಶ್ನೆಗಳು ಬರುತ್ತೆ ಅಂತಂದರೆ ಅದಕ್ಕೆ ಇರಬೇಕಾದಂಥ ಶ್ರಮ ಎಷ್ಟಿರ್ಬೋದು ಅಂತ. ಯಾರೆಲ್ಲ ಈ ಬುಕ್ಕನ್ನು ತಗೊಂಡಿಲ್ಲ, ಈ ಬುಕ್ಸನ್ನು ತಗೊಳ್ಳಿ. ಹಾಗೆ ಇಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರು ಕೂಡ ಇದೆ. ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿದ್ರು ಕೂಡ ಅವರು ಪೋಸ್ಟ್ ಮುಖಾಂತರ ಕಳಿಸ್ತಾರೆ. ಇಲ್ಲ ಅಂತಂದರೆ ನಿಮಗೆ ನಿಯರ್ ಬೈ ಇರುವಂಥ ಬುಕ್ ಸ್ಟಾಲ್ ಅಂತ ಯಾವುದಿದೆ ಅಂತಲೂ ಕೂಡ ತಿಳಿಸ್ತಾರೆ. ನಿಮಗೆ ಈಗ 81 ಪ್ರಶ್ನೆಗಳು ಏನು ಬಂದಿದೆ, ಆ 81 ಪ್ರಶ್ನೆಗಳದ್ದು ಡೀಟೇಲ್ಸ್ ಸಮೇತ ಪೇಜ್ ನಂಬರ್ಗಳನ್ನು ಉಲ್ಲೇಖ ಮಾಡಿ ನಿಮಗೆ ನೀಡ್ತದೆ. ಈಗ ಅದನ್ನು ಮುಂದೆ ನೋಡ್ಕೊಳ್ಳಿ. ಓಕೆ, 1ನೇ ಪ್ರಶ್ನೆ ಯಾವ ಪೇಜಲ್ಲಿದೆ ಅಂತಂದರೆ ಪೇಜ್ ನಂಬರನ್ನು ನಿಮಗೆ ಇಲ್ಲೇ ಪಕ್ಕದಲ್ಲೇ ಕೂಡ ಬರೆದಿದೆ. 218ನೇ ಪೇಜ್ ತೆಗೆದ್ರಿ ಅಂತಂದರೆ ನಿಮಗೆ 1ನೇ ಪ್ರಶ್ನೆಯನ್ನು ಸಿಗುತ್ತೆ. ಅದೇ ರೀತಿ 2ನೇ ಪ್ರಶ್ನೆಯನ್ನು 218 ಪೇಜ್ ನಂಬರ್ ತೆಗೆದ್ರಿ ಅಂತಂದರೆ ಅಲ್ಲೇ ನಿಮಗೆ 2ನೇ ಪ್ರಶ್ನೆಯನ್ನು ಕೂಡ ಸಿಗುತ್ತೆ. 3ನೇ ಪ್ರಶ್ನೆನ 219 ಅಂತ ತೆಗೆದ್ರಿ ಅಂತಂದರೆ ಅಲ್ಲೇ ಸಿಗುತ್ತೆ ನಿಮಗೆ 3ನೇ ಪ್ರಶ್ನೆ ಮತ್ತು 4ನೇ ಪ್ರಶ್ನೆ ಒಂದೇ ಪೇಜಲ್ಲಿ ಬರುತ್ತೆ. 6ನೇ ಪ್ರಶ್ನೆ ಮತ್ತು 7ನೇ ಪ್ರಶ್ನೆ, 8ನೇ ಪ್ರಶ್ನೆ, 9ನೇ ಪ್ರಶ್ನೆ ನಿಮ್ಗಷ್ಟು ಸಿಗೋದು 330ನೇ ಪೇಜಲ್ಲೇ ಸಿಗುತ್ತೆ. 4ನೇ ಪ್ರಶ್ನೆ ಅಂತ ಬಂದರೆ 330. ಇಲ್ಲಿ 10ನೇ ಪ್ರಶ್ನೆ, 11ನೇ ಪ್ರಶ್ನೆ 40, 12ನೇ ಪ್ರಶ್ನೆ ಮತ್ತು 13ನೇ ಪ್ರಶ್ನೆ. 12ನೇ ಪ್ರಶ್ನೆ 350ರಲ್ಲಿ ಮತ್ತು 13ನೇ ಪ್ರಶ್ನೆ 2ನೇ ಪೇಜು ಮತ್ತು 46ನೇ ಪೇಜಲ್ಲಿ ನಿಮಗೆ ಸಿಗುತ್ತೆ. ಇದೇ ರೀತಿಯಾಗಿ ಪೇಜ್ ನಂಬರ್ಗಳನ್ನು ಉಲ್ಲೇಖ ಮಾಡಿದೆ. ಅದನ್ನು ನೀವು ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡಿ. ಬೇಕಂದರೆ ಬುಕ್ ಯಾರ ಹತ್ರ ಇದೆ ಆ ಪೇಜ್ ನಂಬರನ್ನು ನೀವು ಡೈರೆಕ್ಟಿಯಾಗಿ ಹೋಗಿಬಿಟ್ಟು ಚೆಕ್ಕು ಕೂಡ ಮಾಡ್ಬೋದು ಅಂತ ಹೇಳುತ್ತೆ. ಒಂದ್ಸಲ ನೀವೆಲ್ಲ ಕೂಡ ಚೆಕ್ ಮಾಡ್ಕೊಳ್ಳಿ. ಪೇಜ್ ನಂಬರ್ ಸಮೇತ ಇಟ್ಟಿದೆ, ಒಟ್ಟು ಪ್ರೂಫ್ ಸಮೇತ ನಿಮಗೆ ಈಗ ಮುಂದೆ ನಾನು ತೋರಿಸ್ತಾ ಹೋಗ್ತೇನೆ ಯಾವ್ಯಾವ ಪೇಜಲ್ಲಿ ಏನೇನೆಲ್ಲ ಇದೆ ಅಂತ. ರೆಡ್ಡಿಂಕಲ್ಲಿ ಬರೆದಿದೆ, ಆ ರೆಡ್ಡಿಂಕಲ್ಲಿರುವಂಥದ್ದು ಪೇಜ್ ನಂಬರ್ ಆಗಿರುತ್ತೆ.